ನಮಸ್ತೆ ಸ್ನೇಹಿತರೆ, ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಕೊನೆ ತನಕ ನೋಡಿ ಮಾಹಿತಿ ತಿಳ್ಕೊಳ್ಳಿ. ನಿಮ್ಮದೇನಾದ್ರು ಬಿಸ್ನೆಸ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ, ರಿಟೇಲ್ ಆಗಿದ್ದರೆ, ಹೋಲ್ಸೇಲ್ ಆಗಿದ್ದರೆ ನಮಗೆ ಫೋನ್ ಮಾಡಿ, ನಾವು ಬಂದು ವೀಡಿಯೋ ಮಾಡಿ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ನಿಮ್ಮ ಬಿಸ್ನೆಸ್ಸು ಕೂಡ ಒಂದು ವಿಸಿಬಿಲಿಟಿ ಬರುತ್ತೆ. ನಮಸ್ತೆ ಸ್ನೇಹಿತರೆ, ಬಿಲ್ಡಿಂಗ್ ಮಾಸ್ಟರ್ ಚೆಕಪ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸೈಟು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಫಸ್ಟ್ ಮಾಡಬೇಕಾದಂಥದ್ದು ಸಾಯಿಲ್ ಟೆಸ್ಟಿಂಗು. ಈ ಸಾಯಿಲ್ ಟೆಸ್ಟಿಂಗ್ನ ಫಸ್ಟ್ ಯಾಕೆ ಮಾಡಬೇಕಂದ್ರೆ ಆ ಮಣ್ಣಿನ ವಾತಾವರಣಗಳು, ಮಣ್ಣಿನ ಒಂದು ಕ್ವಾಲಿಟಿನ ತಿಳ್ಕೊಂಡಾಗ ಪುಟ್ಟಿಂಗ್ಸ್ ಎಷ್ಟು ಡೆಪ್ತ್ ಆಗಬೇಕು ಅನ್ನೋತಕ್ಕಂಥದ್ದನ್ನು ಮಾಡೋಂಥದ್ದು. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ನ ಶುರು ಮಾಡಿದ್ದೀವಿ. ಇಲ್ಲಿ ಅದಕ್ಕೋಸ್ಕರವಾಗಿ ಒಂದು ಸಾಯಿಲ್ ಟೆಸ್ಟಿಂಗ್ ಫಸ್ಟ್ ಚೆಕಪ್ ಮಾಡೋದು. ಸೊ ನಿಮಗೆ ಆಲ್ರೆಡಿ ಬೋರ್ವೆಲ್ ಪಾಯಿಂಟ್ನ ಚೆಕಪ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದೆ. ಇದನ್ನು ಸಾಯಿಲ್ ಟೆಸ್ಟ್ ಯಾವ ರೀತಿ ಚೆಕಪ್ ಮಾಡೋದು ಅನ್ನೋದನ್ನು ಮಾಹಿತಿನ ನಿಮಗೆ ಕೊಡ್ತೀವಿ. ಬನ್ನಿ, ನಮ್ಮೊಂದಿಗೆ ಉಮೇಶ್ ಅಂತ ಇದ್ದಾರೆ. ಸರ್ ಬನ್ನಿ, ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ. ಉಮೇಶ್ ಅಂತ ಇವರೇ ಮಾಲೀಕರು ಈ ಒಂದು ಕಂಪನಿಗೆ. ಸರ್, ತಮ್ಮ ಸಂಸ್ಥೆ ಹೆಸರು? ಸರ್, ನಮ್ಮ ಹೆಸರು ಉಮೇಶ್ ಕುಮಾರ್ ಅಂತ ಹೇಳಿಬಿಟ್ಟು ನಾವು LN ಜಿಯೋಟೆಕ್ ಅಂತ ಕನ್ಸಲ್ಟೆಂಟ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. LN ಜಿಯೋಟೆಕ್ ಕನ್ಸಲ್ಟೆಂಟ್ಸ್ ಅಂತ ನಮ್ಮ ಸಂಸ್ಥೆ ಹೆಸರು. ನಾವು 10 ವರ್ಷದಿಂದ ನಮಗೆ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ಇದೇ ಫೀಲ್ಡಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು, ಇದರಲ್ಲೇ ನೀವು ಒಂದು ಕ್ವಾಲಿಫಿಕೇಶನ್ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ರೈಟ್ 10 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಹೌದು. ಸಾಯಿಲ್ ಟೆಸ್ಟಿಂಗು ಅವ್ರಿಗೆ ಏನು ಅವಶ್ಯಕತೆ ಸರ್? ಸರ್, ಇತ್ತೀಚೆಗೆ ನೀವೆಲ್ಲ ಕಡೆ ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ಬಿಲ್ಟ್ ಆಗ್ತಕ್ಕಂಥದ್ದೆಲ್ಲ ನೋಡ್ತಾ ಇದ್ದೀರಾ. ಅದು ಬಿಕಾಸ್ ಆಫ್ ಡಿಸೈನ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಗಿರ್ಬೋದು, ಸಾಯಿಲ್ ಕಂಡೀಷನ್ ತಿಳಿದೇ ಮಾಡಿರ್ತಕ್ಕಂಥ ಫೌಂಡೇಶನ್ಸ್ ಆಗಿರ್ಬೋದು. ಸೊ ಏನಾಗುತ್ತೆ, ಈ ಸಾಯಿಲ್ ಟೆಸ್ಟಿಂಗ್ ಮಾಡೋದ್ರಿಂದ ನಮಗೆ ಮಣ್ಣಿನ ತತ್ವ ಎಷ್ಟು ಅಂತ ನಮಗೆ ತಿಳಿತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಫೌಂಡೇಶನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಅದೇ ಯಾವ ಫಿಟ್ಟಿಂಗ್ಸ್ ಎಲ್ಲ ಡೆಪ್ತ್ ನಿಮಗೆ ಈ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಹಾಗೆ ಇದು ಸಾಯಿಲ್ ಟೆಸ್ಟಿಂಗ್ ಮಾಡ್ಸೋದ್ರಿಂದ ನೀವು ಆಲ್ಮೋಸ್ಟ್ ಒಂದು 10ರಿಂದ 20 ಸಾವಿರ ಈ G+2 G+3 ಕಟ್ಟೋದಕ್ಕೆ 10ರಿಂದ 20 ಸಾವಿರ ನೀವು ಸ್ಪೆಂಡ್ ಮಾಡ್ತೀರಾ. ಆದರೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಅಂದರೆ, ಇದು ಸಾಯಿಲ್ ನಮಗೆ ಚೆನ್ನಾಗಿದ್ದು ಕೂಡ ನೀವು ಯಾರೋ ಕನ್ಸಲ್ಟೆಂಟ್ ಹತ್ರ ಡಿಸೈನ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಅದು ಒಂದು ನಾಮಿನಲ್ ಆಗಿ ಅವರು ವಿತ್ ಮೋರ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಟ್ಕೊಂಡು ಅಸ್ಯೂಮ್ ಮಾಡಿಕೊಂಡು ಅವರು ನಿಮಗೆ ಡಿಸೈನ್ ಮಾಡಿ ಕೊಡ್ತಾರೆ. ಈ ಆ್ಯಕ್ಚುಯಲ್ ಡೆಪ್ತ್ ನಮಗೆ ಆ್ಯಕ್ಚುಯಲ್ SBC ನಮಗೆ ಮಣ್ಣಿನ ಸತ್ವ ಎಷ್ಟು ಇದೆ ಅಂತ ನಮಗೆ ಗೊತ್ತಾದಾಗ ನಿಮಗೆ ಫೌಂಡೇಶನ್ ಸೈಜ್ ಡಿಕ್ರೀಸ್ ಆಗುತ್ತೆ ಅದನ್ನು ಮಾಡಿದ್ರಿಂದ. ಮತ್ತು ಡೆಪ್ತ್ ನಮಗೆ ಎಷ್ಟು ಡೆಪ್ತ್ ಹೋಗಬೇಕು ಅಂತ ಕ್ಲಿಯರ್ಲಿ ಗೊತ್ತಾಗುತ್ತೆ. ಎಕ್ಸ್ಕವೇಷನ್ ಎಷ್ಟು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಫೌಂಡೇಶನ್ ಸೈಜ್ ಕಡಿಮೆ ಆಗೋದ್ರಿಂದ ಕಾಂಕ್ರೀಟ್ ಆಗ್ಬೋದು, ಸ್ಟೀಲ್ ಆಗ್ಬೋದು, ನಿಮಗೆ ಇವೆಲ್ಲ ಉಳಿತಾಯ ಆಗುತ್ತೆ. ಸೊ 10ರಿಂದ 20 ಸಾವಿರ ನೀವು ಸ್ಪೆಂಡ್ ಮಾಡಿದ್ರೆ ಮೋರ್ ದ ಅರೌಂಡ್ 1 lakh ಅಷ್ಟು ನೀವು ಫೌಂಡೇಶನ್ ಅಲ್ಲಿ ಕಾಸ್ಟ್ ಸೇವ್ ಮಾಡ್ಬೋದು. ಅದೇ ಫೌಂಡೇಶನ್ ಏನಿದೆ ಬಜೆಟ್ ಅದರಲ್ಲಿ ನಿಯರ್ಲಿ 10-20% ಅದರಲ್ಲೇ ಒಂದು 1 ಲಕ್ಷದವರೆಗೂ ನೀವು ಸೇವ್ ಮಾಡ್ಬೋದು. ಸೊ ಹಾಗಾಗಿ ನೋಡಿ, ಸೇವಿಂಗ್ ಇಲ್ಲಿ ಇಂಪಾರ್ಟೆಂಟು. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಸೇಫ್ಟಿ ಅಂದರೆ ಕ್ವಾಲಿಟಿ. ಈಗ ಆಲ್ರೆಡಿ ನೋಡ್ತಾ ಇದೆ, ಬೆಂಗಳೂರಲ್ಲಿ ಎಷ್ಟು ಬಿಲ್ಡಿಂಗ್ಗಳೆಲ್ಲ ಬೀಳ್ತಾ ಇದೆ. ಸೊ ಯಾಕೆ ಅಂದರೆ ಈ ರೀತಿ ಒಂಥರ ಅವೇರ್ನೆಸ್ ಇಂದ ಮಾಡ್ತಕ್ಕಂಥ ಕೆಲಸಗಳು. ಸೊ ಹಾಗಾಗಿ ಸಾಯಿಲ್ ಟೆಸ್ಟು ಮಸ್ಟ್ ಶೂಟ್ ಮಾಡಬೇಕು. ನೋಡಿ, ಫಸ್ಟ್ ಏನು ಮಾಡ್ತಾರೆ, ಇದು ಬಂದಾಗ ಈ ರೀತಿ ನೋಡಿದ್ದಾರೆ. ಸರ್, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಏನು ಮಾಡ್ತಾರೆ ಅಂತ? ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಫೀಲ್ಡ್ ಟೆಸ್ಟು. ಬನ್ನಿ ಇದರಲ್ಲಿ SPT ಅಂತ ಮಾಡ್ತೇವೆ. ಇದರಲ್ಲಿ SPT ಅಂತ ಮಾಡ್ತೇವೆ ನಾವು. SPT ಅಂತ ಮಾಡಿ ಸ್ಯಾಂಪಲ್ ತೋರಿಸೋದು. SPT ಅಂತ ಮಾಡಿ ಎವ್ರಿ ಒಂದು ಫಸ್ಟ್ ಇದು ಸ್ಯಾಂಪಲ್, ಇದು ಸೋಫಾ ಸ್ಯಾಂಪಲ್ ಬಂದಿರೋದು ಅಥವಾ ಈ ಥರ ಎವ್ರಿ 1.5 ನಾವು ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ಇದನ್ನು ನಾವು ಆ್ಯಂಡ್ ಹೀಗೆ ಹಾಗೆ ಇಲ್ಲಿ ವ್ಯಾಲ್ಯೂ ಇಲ್ಲಿ SPT ಅಂತ ಮಾಡ್ತೇವೆ. ಇದು ಫೀಲ್ಡ್ SPT ಅಂದರೆ ಏನು ಸರ್? ಅದು ಸ್ಟ್ಯಾಂಡರ್ಡ್ ಪೆನೆಟ್ರೇಷನ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಲ್ಲಿ ತಗೊಂತೀರಿ ಇದು ಈ ಬೇಸ್ ಮೇಲೆ ನಾವು ಒನ್ ಆಫ್ ದ ಕ್ರೈಟೀರಿಯಾ ಮೇಲೆ ನಾವು SBC ಫೈಂಡ್ ಔಟ್ ಮಾಡ್ತೇವೆ. ಓಕೆ. ಅದೇ ರೀತಿ ಈ ಸ್ಯಾಂಪಲ್ನ ಎವ್ರಿ 1.5 ಡೆಪ್ತ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ. ಇದನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಸಾಯಿಲ್ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿಬಿಟ್ಟು 1.5 ಮೀಟರ್ ಎವ್ರಿ 1.5 ಮೀಟರ್, 1.5, 3 ಮೀಟರ್, 4.5 ಮೀಟರ್ ಹೀಗೆ ಅಂದರೆ ಮಣ್ಣಿನ ಒಂದು ಹುಸಿ ಹೆಂಗಿರುತ್ತೆ, ಹೌದು ಆರ್ಡರ್ ನೀನು ಸಿಗತ್ತೆ ತನಕ ನೀವು ಹೋಗ್ತೀವಿ. ಎಲ್ಲ ಆರ್ಡರ್ ಸಿಗುತ್ತೆ ಎಲ್ಲಿವರೆಗೂ ಆರ್ಡರ್ ಸಿಗುತ್ತೆ ಅಲ್ಲಿವರೆಗೂ ಇದೇ 1.5 ಇಂಟರ್ವಲ್ಸ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈ ಸ್ಯಾಂಪಲ್ನ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾವು ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡ್ತೇವೆ. ಅಲ್ಲಿ ಒಂದು ಕ್ರೈಟೀರಿಯಾ ಮೇಲೆ ಶೇರ್ ಕ್ರೈಟೀರಿಯಾ ಅಂತ ಬರುತ್ತೆ. ಆ ಒಂದು ಕ್ರೈಟೀರಿಯಾ ಮೇಲೆ SBC ಅನಾಲಿಸಿಸ್ ಮಾಡ್ತೀವಿ. ಬೇಸ್ಡ್ ಆನ್ ಫೀಲ್ಡ್ ಟೆಸ್ಟ್, ಲ್ಯಾಬೊರೇಟರಿ ಟೆಸ್ಟ್, ನಮ್ದು ಏನು SBC ಬರುತ್ತೆ ಅದನ್ನ ನಿಮಗೆ ಸೇಫ್ ಬೇರಿಂಗ್ ಕೆಪಾಸಿಟಿ ಆಗಿ ನಾವು ರೆಕಮೆಂಡ್ ಮಾಡ್ತೀವಿ. ಸರ್, ಎಷ್ಟು ಡೆಪ್ತ್ ಅನ್ನೋದನ್ನು ರೆಕಮೆಂಡ್ ಮಾಡ್ತೀವಿ. ಸ್ಲಿಪ್. ಓಕೆ.
ಆ ಡೆಪ್ತ್ ಇದೇನೆ ರೆಕಮೆಂಡ್ ಮಾಡ್ತೀರಾ? ಅಂದರೆ ಪುಟ್ಟಿಂಗ್ ಎಷ್ಟು ಡೆಪ್ತ್ ಹೋಗ್ಬೋದು? ಎಷ್ಟು ಡೆಪ್ತ್ ಹೋಗಬೇಕು ಅನ್ನೋದನ್ನ ಹೇಳ್ತೀವಿ. ಯಾವ ತರ ಲೇಯರ್ ಇದೆ ಪ್ರೊಫೈಲ್ನ ನಾವು ಬೋರ್ಲಾಕ್ ಪ್ರೊಫೈಲ್ ಆಗಿ ಕೊಡ್ತೀವಿ. ಇಲ್ಲಿ ಆಸ್ ಫಾರ್ ಯುವರ್ ನಾಲೆಜ್, ಇಲ್ಲಿ ನೀವು ಸಾಂಪಲ್ಸ್ ನೀವು ನೋಡಿದ್ರಿ, ಇಲ್ಲಿ ಏನು ಈ ಸೈಟಲ್ಲಿ ಏನು ಹೇಳ್ತೀರಾ? ನೋಡಿ ಈ ಸೈಟಲ್ಲಿ ಏನಾಗಿದೆ ಅಂತಂದ್ರೆ ಜಸ್ಟ್ ಇವಾಗ ನಮಗೆ ನೋಡ್ತಾ ಇದ್ರೆ ನಮ್ಗೇನು ಗೊತ್ತಾಗ್ತಾ ಇಲ್ಲ. ನಾವು ಫಸ್ಟ್ ಟೆಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಮಾಡಿದ್ವಿ. ಹೌದು. ಆ ಕಾರ್ನರ್ ಅಲ್ಲಿ ಮಾಡಿದಾಗ ನಮಗೆ 1.8 ಮೀಟರ್ 2 ಮೀಟರ್ಸ್ಗೆಲ್ಲ ಈಗ ಆಲ್ರೆಡಿ ರಾಕ್ ಫಾರ್ಮೇಷನ್ ಸಿಗ್ತಾ ಇದೆ ನಮಗೆ. ಅದೇ ರೀತಿಯಾಗಿ ಈ ಪಾಯಿಂಟ್ ಬಂದಿದ ತಕ್ಷಣ ಇಮಿಡಿಯೇಟ್ ವೇರಿಯೇಷನ್ಸ್. ಸೊ ವಿತಿನ್ 10 ಮೀಟರ್ ಸ್ಟ್ರೆಚ್, 5 to 6 ಮೀಟರ್ ಸ್ಟ್ರೆಚ್ ಅಲ್ಲಿ ನಮಗೆ ಇಲ್ಲಿ 4.5 ಮೀಟರ್ ತನಕ ನಮಗೆ ಹೋಗ್ತಾ ಇದೆ. ಹಾರ್ಡ್ ಸ್ಟಾರ್ಟ್ ನಮ್ಗೆ 4.5 ಸಿಗ್ತಾ ಇದೆ. ಸೊ ವಿತಿನ್ ದಿಸ್ ಇಂಟರ್ವಲ್ಸ್ ನಮಗೆ ಅಂದರೆ ಇಂಟರ್ವಲ್ಸ್ ನಮಗೆ ಇಷ್ಟು ವೇರಿಯೇಷನ್ಸ್ ಗೊತ್ತಾಗುತ್ತೆ. ಇವಾಗ ಇದರಲ್ಲಿ ಸ್ಯಾಂಪಲ್ ತೊಗೊಂಡ್ರಿ, ಇದರಲ್ಲಿ ಸ್ಯಾಂಪಲ್ ಇದು ಈ 3ನೇ ಸ್ಯಾಂಪಲ್ ಇದು ಮಾಡ್ತಾ ಇದ್ದೀರಾ? ಹೌದು, ಇದು 3ನೇ ಸಂಪರ್ಕ ಮಾಡ್ತಾ ಇದ್ದೀವಿ. ಅಂದರೆ ಹಾರ್ಡನಿಂಗ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ನೀವು ತೊಗೊಳ್ತಾ ಇರ್ತೀರಾ? ಓಕೆ ಓಕೆ. ನೋಡಿ ಈ ರೀತಿ ಒಂದು ಹ್ಯಾಮರಲ್ಲಿ ಹೊಡೆದಾಗ ರಿಮೂವ್ ಮಾಡತಕ್ಕಂಥದ್ದು ಕೆಂಪಾಗತ್ತೆ, ಅಲ್ಲಿಗೆ ನಿಲ್ಲಿಸ್ಬೇಕು ಅಂದ್ಬಿಟ್ಟು. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿ 315 ಮೀಟರ್ಸ್ ಮಾಡ್ಕೊಂಡಿರ್ತೀವಿ. ಎವ್ರಿ 15 ಸೆಂಟಿಮೀಟರ್ಸ್ಗೆ ಎಷ್ಟು ಪೆನಿಟ್ರೇಷನ್ ಆಗ್ತಾ ಇದೆ, ಎಷ್ಟು ಬ್ಲೌಸ್ ಅನ್ನೋದನ್ನ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟು ಇಲ್ಲಿ ಆಲ್ರೆಡಿ 15 ಸೆಂಟಿಮೀಟರ್ಸ್ ಈಗ ಆಲ್ರೆಡಿ ಅದು ಪೆನಿಟ್ರೇಟ್ ಆಗಿದೆ. ಇನ್ನೊಂದು 15 ಮೀಟರ್ಸ್ ನಾವು ಪೆನಿಟ್ರೇಟ್ ಮಾಡ್ತಾ ಇದ್ದೀವಿ ವಿತ್ ಕ್ಯಾಲ್ಕುಲೇಟಿಂಗ್ ಆಫ್ ದ ಬ್ಲೌಸ್, ನಮ್ಮ ಕೌಂಟಿಂಗ್ ಆಫ್ ದ ಬ್ಲೌಸ್. ಅಚ್ಚಾ ಅಚ್ಚಾ. ಈಗ ನೋಡಿ ನೋಡಿ ಇವಾಗ ಮೂರನೇ ಸ್ಯಾಂಪಲಿಂಗ್ಗೆ ತೆಗಿತಾ ಇದ್ದಾರೆ. ಸೊ ಏನಂದರೆ ಪ್ರತಿಯೊಂದು ಸ್ಯಾಂಪಲ್ ಕೂಡ ಆ ಸಾಯಿಲ್ ಎಲ್ಲಿ ಗಟ್ಟಿ ಸಿಗುತ್ತೆ ಅಂತ ತಕ್ಕಂಥ ಸ್ಯಾಂಪಲ್ಸ್ ತೆಗೆದೇ ಬರಬೇಕು. ಆಗಲೇ ಹೇಳ್ದಂಗೆ 15 ಸೆಂಟಿಮೀಟರ್ ಸಾರ್ ಹೇಳ್ದಂಗೆ ಮಾರ್ಕ್ ಮಾಡಿರ್ತಾರೆ. ಆ ಮಾರ್ಕಿಂಗ್ ಎಲ್ಲ ಒಳಗೆ ಹೋದ್ಮೇಲೆ ಕ್ಲೀನಾಗಿ ಅದನ್ನು ತೆಗೆದು ನಂತರ ಆ ಸ್ಯಾಂಪಲಿಂಗ್ನ ಕಲೆಕ್ಟ್ ಮಾಡ್ತಾ ಇರೋದು. ನೋಡಿ ಈ ರೀತಿ ತೆಗಿತಾ ಇದ್ದಾರೆ. ಈ ರೀತಿಯಾಗಿ ಅದನ್ನು ರಿಮೂವ್ ಮಾಡ್ತೇವೆ. ಸರ್ ಈ ಪೈಪ್ಗೆ ಏನಂತ ಕರಿತೀರಾ? ಇದನ್ನ ಗೈಡ್ ರಾಡ್ಸ್ ಅಂತ ಕರಿತೀವಿ. ಇದು ಗೈಡ್ ರಾಡ್ಸ್ ಅಂತ ಕರಿತೀವಿ. ಕೆಳಗಡೆ ಹಾಗೆ ತೋರಿಸ್ತೀನಿ. ಕೆಳಗಡೆ ಒಂದು ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಂತ ಇರುತ್ತೆ, ಅದರಲ್ಲಿ ಸ್ಯಾಂಪಲ್ ಕಲೆಕ್ಟ್ ಆಗ್ತದೆ. ಇದು ಗೈಡ್ ರಾಡ್ಸ್. ಇದು ಗೈಡ್ ರಾಡ್ಸ್. ಆ ಗೈಡ್ ರಾಡ್ ಅಂದ್ರೆ ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹೋಗ್ತೀವಿ. ದಿಸ್ ಮ್ಯಾನ್ಯಲ್ ಮೆಥಡ್ ಅಲ್ಲ ಸರ್? ಇದು ಮ್ಯಾನ್ಯಲ್ ಮೆಥಡ್. ಇದೇ ರೀತಿಯಾಗಿ ಡೆಪ್ತ್ ಜಾಸ್ತಿ ಮಾಡಬೇಕು ಅಥವಾ ರಾಕ್ ಫಾರ್ಮೇಷನ್ಸ್ ಅಲ್ಲೆಲ್ಲ ಡ್ರಿಲ್ ಮಾಡಬೇಕು ಅನ್ನೋದಾದ್ರೆ ಮೆಕ್ಯಾನಿಕಲ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೇವೆ. ಮೆಕ್ಯಾನಿಕಲ್ ಬೋರಿಂಗ್ ಮಾಡ್ತೀವಿ. ಇದು ಮ್ಯಾನ್ಯಲ್. ಅದೆಲ್ಲ ಯೂಶುವಲಿ ಅಪಾರ್ಟ್ಮೆಂಟ್ಸ್ಗೆ G+8 10 ಫ್ಲೋರ್ಸ್ ಆ ಥರ ಏನಾದರೂ ದೊಡ್ಡ ಸ್ಟ್ರಕ್ಚರ್ಸ್ ಇದ್ದಾಗ ಮೆಕ್ಯಾನಿಕಲ್ ಯೂಸ್ ಮಾಡ್ತೀವಿ. ಈ ಥರ G+2 G+3 ಅಪ್ ಟು G+5 ಫ್ಲೋರ್ಸ್ ನಾವು ಮ್ಯಾನ್ಯಲ್ ಆಗಿರೋ ಮೆಥಡಲ್ಲಿ ಇದನ್ನ ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಂತ ಹೇಳ್ತೀವಿ. ಸ್ಯಾಂಪಲ್ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಓಕೆ, ಸ್ಯಾಂಪಲ್ ಅದರ ಕಲೆಕ್ಟ್ ಆಗಿರುತ್ತೆ. ಓಕೆ, ಅದು ಮೇನ್ ಅದೇನ ಬಿಟ್ಟು? ಹೌದು, ಅದು ಡ್ರೈವಿಂಗ್ ಪೆನೆಟ್ರೇಟ್ ಮಾಡುತ್ತೆ. ಡ್ರೈವಿಂಗ್ ಇಷ್ಟೇ ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಷ್ಟೇ. ನೋಡಿ ಈ ರೀತಿಯಾಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಸ್ಯಾಂಪಲ್. ಹೌದು. ಸೊ ಇದಿಷ್ಟು ಕೂಡ ಕಂಪ್ಲೀಟ್ಲಿ ವೆದರ್ ರಾಕ್ ಫಾರ್ಮೇಷನ್ಸ್. ಇದಾದ ನಂತರ ರಾಕ್ ಫಾರ್ಮೇಷನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಅಚ್ಚಾ. ಸೊ ಇಲ್ಲಿ ಬಂಡೆ ಇದೆ ಅಂತಾನೆ, ಕುರ್ಚಿ ಬಂಡೆ ಅಂತ. ನೋಡಿ ಇದು ನೋಡಿ ಪಿಟ್ ಇದು ಈ ಥರ ಇದು ರಂಗಳೆ ಥರ ಇದು ರಾಕ್ ಫಾರ್ಮೇಷನ್ಸ್. ಇದು ಡಿಸಿಂಟಿಗ್ರೇಟೆಡ್, ಸೊ ಕಂಪ್ಲೀಟ್ಲಿ ವೆದರ್ ರಾಕ್ ಅಂತ ಕರಿತೇವೆ ಇದು. ಸೊ ದಿಸ್ ಇಸ್ ದ ವೆರಿ ಗುಡ್ ಸ್ಟ್ರಾಟಾ. ದಿಸ್ ಇಸ್ ದ ವೆರಿ ಗುಡ್ ಸ್ಟ್ರಾಟಾ ಫಾರ್ ಫೌಂಡೇಶನ್ ಕನ್ಸ್ಟ್ರಕ್ಷನ್. ಈ ರೀತಿ ಇತ್ತು ಅಂದರೆ ಒಳ್ಳೆ ಇದು. ಹೌದು. ಸಾಮಾನ್ಯವಾಗಿ ಅಂದರೆ ನಿಮ್ಮ ಪ್ರಕಾರವಾಗಿ ಯಾವ ಸಾಯಿಲ್ ಅಂದರೆ ಕೆಲವು ಕಡೆ ಕಮೆಂಟ್ ಸಿಗುತ್ತೆ, ಕೆಲವು ಕಡೆ ಫುಲ್ ಲೂಸ್ ಒಂದು ಸಾಯಿಲ್ ಸಿಕ್ಬಿಡುತ್ತೆ. ಈ ಫೈಲ್ ಅಂತ ಹೇಳ್ತಾರಲ್ವ? ಹೌದು ಸರ್. ಅಂಥ ಕಂಡೀಷನಲ್ಲಿ ನಮಗೆ ಓಪನ್ ಫೌಂಡೇಶನ್ಗೆ ನಾವು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ತುಂಬ ವರ್ಷ ಲೂಸ್ ಕಂಡೀಷನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಅಥವಾ ವಾಟರ್ ಟೇಬಲ್ ಕೂಡ ಹೈ ರೈಸಲ್ಲಿ ಇರುತ್ತೆ. ಅಂಥ ಟೈಮಲ್ಲಿ ನಾವು ಪೈಲ್ ಫೌಂಡೇಶನ್ಸ್ ಅಂತ ಮಾಡ್ತೀವಿ. ಪೈಲ್ ಫೌಂಡೇಶನ್ ಇಸ್ ನಥಿಂಗ್ ಬಟ್ ಹೆಂಗೆ ಸ್ಟ್ರಕ್ಚರ್ ಅಲ್ಲಿ ಪಿಲ್ಲರ್ಗಳು ಹಾಕ್ತಾರೆ ಸ್ಕ್ವೇರ್ ಶೇಪ್, ಅದೇ ರೀತಿ ಸರ್ಕ್ಯುಲರ್ ಶೇಪ್ ಅಲ್ಲಿ ನಾವು ಗ್ರೌಂಡ್ ಅಲ್ಲಿ ಪಿಲ್ಲರ್ ಮಾಡಿ ಕೊಡ್ತೀವಿ. ಪೈಲ್ ಫೌಂಡೇಶನ್ ಮಾಡ್ತೀರಾ? ಅದನ್ನು ಕೂಡ ನಾವು ಪೈಲ್ ಫೌಂಡೇಶನ್ ಮಾಡಲಿಕ್ಕೆ ನಮ್ಮಲ್ಲಿದೆ. ಕಂಪ್ಲೀಟ್ಲಿ ಜಿಯೋಟೆಕ್ನಿಕಲ್ ಕಂಪ್ಲೀಟ್ ವರ್ಕ್ಸ್ ನಾವು ಜಿಯೋಲಜಿಕಲ್ ಸಂಬಂಧಪಟ್ಟಂಗೆ ಜಿಯೋಟೆಕ್ನಿಕಲ್ ವರ್ಕ್ಸ್ ಅಂತಂದ್ರೆ ಸಾಯಿಲ್ ಟೆಸ್ಟಿಂಗ್, ಅದು ಮೆಕ್ಯಾನಿಕಲ್ ಮಾಡ್ತೀವಿ. ಈ ತರ ಮ್ಯಾನ್ಯಲ್ ಆಗಿರೋ ಮಾಡ್ತೇವೆ. ಪೈಲ್ ಫೌಂಡೇಶನ್ಸ್ ಅಲ್ಲೂ ಅಷ್ಟೇ ಟ್ರಾಕ್ಟರ್ ಮೌಂಟೆಡ್ ಅಪ್ ಟು
ಫ್ರಮ್ 300 to 1000 ಡಯಾ ಪೈಲ್ವರೆಗೂ ನಾವು ಪೈಲ್ ಫೌಂಡೇಶನ್ಸ್ ಮಾಡ್ತೇವೆ. ಅದು ಟ್ರಾಕ್ಟರ್ ಮೌಂಟೆಡ್ ರಿಗ್ ಮಿಷನ್ಸ್ ಕೂಡ ಇದೆ ನಮ್ಮ ಹತ್ರ. ಸೊ ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಕೂಡ ಇದೆ. ಸೊ ಇನ್ನರ್ ಭೂಮಿ ಒಳಗೆ ಮಾಡತಕ್ಕಂಥ ಏನೇ ಕೆಲಸ ಇದ್ರು ಅದನ್ನು ಕೂಡ ಮಾಡ್ತೀವಿ. ನಿಮ್ಮಲ್ಲಿ ವ್ಯವಸ್ಥೆ ಇದೆ. ಹೌದು ಸರ್. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ ನಿಮ್ಮದು ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಅಡಿಷ್ನಲ್ ಫ್ಲೋರ್ಸ್ ಕಟ್ಟಬೇಕು. ಒಂದು ನಿಮಿಷ ಅಡಿಷನಲ್ ಫ್ಲೋರ್ಸ್ ಕಟ್ಟಬೇಕು ನೀವು. ಅವಾಗ ಏನಾಗುತ್ತೆ, ಅದು ಬಿಲ್ಡಿಂಗ್ ಸ್ಟೆಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ NDT ಟೆಸ್ಟ್ ಕೂಡ ನಾವು ಮಾಡ್ತೀವಿ ಸರ್. NDT ಮಾಡಿ ಸ್ಟೆಬಿಲಿಟಿ ಅಸೆಸ್ಮೆಂಟ್ ಕೂಡ ಮಾಡಿ ನಿಮಗೆ ಕಟ್ಬೋದು ಕಟ್ಟಬಾರ್ದು ಅಥವಾ ಲೋಡ್ ತಡೆಯುತ್ತೆ ಲೋಡ್ ಇಲ್ಲ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ. ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಮಾಡ್ತೀರಾ? ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಇವಾಗ ಹಳೆ ಬಿಲ್ಡಿಂಗ್ ಆಗಲಿ ಹೊಸ ಬಿಲ್ಡಿಂಗ್ ಆಗಲಿ ಅದನ್ನ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು. ಸೊ 1 ಫ್ಲೋರ್ ಇರುತ್ತೆ 2 ಫ್ಲೋರ್ ಇರುತ್ತೆ, ಅದು ಬಂದು ನಾವು NDT ಟೆಸ್ಟ್ ಮಾಡಿ ಸೊ ಇದನ್ನ ಚೆಕಪ್ ನಮ್ಮ ಬಿಲ್ಡಿಂಗ್ ಮಾಸ್ಟರ್ ಚೆಕಪ್ ಅಲ್ಲೇ ಮಾಡ್ತಕ್ಕಂಥದ್ದು. ಸೊ ಈಗ ಸುಮಾರು ಜನ ಎಲ್ಲ ಕೇಳ್ತಾರೆ ಸಾಯಿಲ್ ಟೆಸ್ಟ್ ಇದೆಯಾ, ಬೋರ್ ಪಾಯಿಂಟ್ಸ್ ಇದೆಯಾ. ಈಗ ಬೋರ್ ಪಾಯಿಂಟ್ ಒಂದು ಆಗಿತ್ತು, ಮತ್ತು ಸಾಯಿಲ್ ಟೆಸ್ಟ್ ಉಮೇಶ್ ಅವರು ಕೊಲಾಬ್ರೇಟ್ ಮಾಡ್ಕೊಂಡು. ಸೊ ಉಮೇಶ್ ಸರ್, ಇದು ಮತ್ತು ಇದು ನೆಕ್ಸ್ಟ್ ಸ್ಟೆಪ್ ಏನು? ಇದು ತೊಗೊಂಡ್ಮೇಲೆ ಇದು ಮುಚ್ಚಬೇಕು. ಇದನ್ನ ಕ್ಲೋಸ್ ಮಾಡ್ತೇವೆ ಸರ್. ಇದನ್ನೇನು ಯಾವುದೇ ಕಾರಣಕ್ಕೂ ಈ ರೀತಿ ಓಪನ್ ಇದು ಮಾಡಿದಾಗ ಇದನ್ನು ಮುಚ್ಚಿಬಿಡ್ಬೇಕು. ಯಾಕಂದರೆ ಏನೇನು ಗುಂಡಿ ಇರುತ್ತೆ, ಏನೋ ಇಲ್ಲಿನೋ ಅಥವಾ ಅದು ಇದು ಕಸಗಳು ಕಡ್ಡಿ ಅದು ಯಾರೋ ಕಾಲು ಬಿದ್ದು ಬೀಳ್ತಾರೆ ಅಂದ್ಬಿಟ್ಟು ಅದನ್ನು ಮುಚ್ಚಿಬಿಡೋದು ಒಳ್ಳೆಯದು. ನೋಡಿ ಸ್ಯಾಂಪಲ್ನ ಈ ರೀತಿ ಕಲೆಕ್ಟ್ ಮಾಡ್ಕೊತೀವಿ. ಸ್ಯಾಂಪಲ್ನ ಎವ್ರಿ 1.5 ಮೀಟರ್ ಡೆಪ್ತಲ್ಲಿ ನೋಡಿ. ಇದು ಫಸ್ಟ್ ಇದೆ ಸೆಕೆಂಡ್ ಸ್ಯಾಂಪಲ್ಲು, ಸೆಕೆಂಡ್ ಹೋಲ್ ಸ್ಯಾಂಪಲ್ಲು, ಇದು ಫಸ್ಟ್ ಹೋಲ್ ಸ್ಯಾಂಪಲ್ಲು. ಈ ರೀತಿ ಲೇಬಲಿಂಗ್ ಮಾಡಿ ಪ್ರತಿಯೊಂದು ಕೂಡ ಬರೆದಿಟ್ಟಿರ್ತಾರೆ ಡೇಟು. ಸೊ ಈ ರೀತಿ. ಸೊ ಈ ಸ್ಯಾಂಪಲನ್ನು ತೊಗೊಂಡಾಗಿ ಎಷ್ಟು ದಿನದಲ್ಲಿ ನೀವು ಇದರ ರಿಪೋರ್ಟ್? 3 days ಲ್ಯಾಬ್ರೋಟರಿ ಟೆಸ್ಟಿಂಗ್ ಆಗುತ್ತೆ ಸರ್. ಬೇಸಿಕ್ ಲ್ಯಾಬ್ರೋಟರಿ ಎಲ್ಲ ಮಾಡಿ ಪ್ಯಾರಾಮೀಟರ್ಸ್ ಏನಿದೆ, ಅದರದ್ದು ಪ್ರಾಪರ್ಟೀಸ್ ಏನು ಬರುತ್ತೆ, ಶೇರ್ ಪ್ಯಾರಾಮೀಟರ್ಸ್ ಏನಿದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿದ್ಮೇಲೆ ಇವಾಗ ನಾವು ಈ 2 ಕ್ರೈಟೀರಿಯಾ ಮೇಲೆ ನಾವು ಅನಾಲಿಸಿಸ್ ಮಾಡಿ ಯಾವ ಡೆಪ್ತಲ್ಲಿ ನಿಮಗೆ ಎಷ್ಟು SPC ಬರ್ತಾ ಇದೆ, ಯಾವ ಡೆಪ್ತ್ಗೆ ಹೋದರೆ ನಿಮಗೆ ಅನುಕೂಲಕರ, ಫೌಂಡೇಶನ್ ಬಿಗಿಯಾಗಿರುತ್ತೆ, ಅದನ್ನು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನೋಡಿ ಸ್ನೇಹಿತರೆ, ಈ ರೀತಿ ಯಾವುದೇ ಸೈಟ್ ಆಗಲಿ 20-30 ಆಗಲಿ 15-40 ಆಗಲಿ ಮನೆ ಕಟ್ಟಬೇಕು ಅಂದ ತಕ್ಷಣ 1 ಫ್ಲೋರ್ ಆದರೂ ಕಟ್ಟಿ 2 ಫ್ಲೋರ್ ಆದರೂ ಕಟ್ಟಿ ಸಾಯಿಲ್ ಟೆಸ್ಟನ್ನು ಮರೀದೆ ಮಾಡಿಸಿ. ಯಾಕೆಂದರೆ ಅದು ನಿಮ್ಮ ಕನಸಿನ ಮನೆಯನ್ನು ತಡೆಯತಕ್ಕಂಥದ್ದು ಭೂಮಿ ಒಳಗೆ. ಆ ಫೌಂಡೇಶನ್ ಈಸ್ ಇಂಪಾರ್ಟೆಂಟು. ಅದು ಎಷ್ಟು ಡೆಪ್ತ್ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದನ್ನು ಆ ಒಂದು ಸಾಯಿಲ್ ಟೆಸ್ಟಿಂದ ಗೊತ್ತಾಗೋದು. ನಿಮಗೆ ಸರ್ ಹೇಳ್ದಂಗೆ ಕೇವಲ ಒಂದು 5-10 ಸಾವಿರದ ನಿಮ್ಗೆ ಖರ್ಚಾಗೋದು, ಬಟ್ ನಿಮ್ಗೆ ಎಷ್ಟೋ ಉಳಿಯುತ್ತೆ. ನಿಮ್ಮ ಕನಸಿನ ಮನೆಯನ್ನು ಬುಡ ಮುಖ್ಯ. ಯಾಕೆಂದರೆ ಮನೆ ಮೇಲೆ ಎಷ್ಟೇ ಹೋದ್ರೂ ಒಳಗಿರ್ತಕ್ಕಂಥ ಬುಡ ಮುಖ್ಯ. ಸೊ ಹಾಗಾಗಿ ಸ್ಟ್ರಕ್ಚರಲ್ ಇಂಜಿನಿಯರ್ನ ಇಟ್ಕೊಳ್ಳಿ, ಆರ್ಕಿಟೆಕ್ಟ್ನ ಇಟ್ಕೊಳ್ಳಿ, ಸಿವಿಲ್ ಇಂಜಿನಿಯರ್ಸ್ ಇಟ್ಕೊಳ್ಳಿ. ನೀವು ಡಿಪೆಂಡ್ ಬರೀ ಮಾಹಿತಿ ಗೊತ್ತಿದೆ ಅಂತ ನೀವು ಕಟ್ಟಕ್ಕೆ ಹೋಗಬೇಡಿ. ಸೊ ಅವರು ಎಲ್ಲ ಆರ್ಕಿಟೆಕ್ಟ್ ಏನು ಎಜುಕೇಟೆಡ್ಸ್ ಇದ್ದಾರೆ ಅಂದರೆ ಅವ್ರ ಅವೇರ್ನೆಸ್ ಇರುತ್ತೆ. ಆ ಅವೇರ್ನೆಸ್ ಪ್ರಕಾರ ಹೋದಾಗ ನಿಮಗೆ ನಿಜವಾಗ್ಲೂ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಕಡಿಮೆ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೇ ಮನೆ ಕಟ್ಟಿರಿ ಸಾಯಿಲ್ ಟೆಸ್ಟ್ನ ಮಾಡಿರಿ. ನಾವು ಸರ್ದು ಇದನ್ನು ನಾವು ಡಿಸ್ಪ್ಲೇ ನಾವು ವಿಡಿಯೋಲ್ಲಿ ಕಳಿಸ್ತೀವಿ. ಸೊ ಯಾರಾದರೂ ಬೇಕಾದ್ರೆ ಕಾಲ್ ಮಾಡ್ಬೋದು. ಸರ್ ಆಫೀಸ್ ಬಂದುಬಿಟ್ಟು ಸರ್ ನಮ್ಮ ಆಫೀಸ್ ಅಡ್ರೆಸ್ ಹೇಳಿ. ನಮ್ಮದು ಲಗ್ಗೆರೆ ವಿಧಾನಸೌಧ ಲೇಔಟ್ ಸರ್ಕಲ್, ಲಗ್ಗೆರೆ ಪೀನಿಯಾ, ಇಲ್ಲಿ ನಮ್ಮದು ಆಫೀಸ್ ಇರುತ್ತೆ. ನಮ್ಮದು ಅಡ್ರೆಸ್ ಕೂಡ. ನಿಮ್ಮ ಸರ್ವಿಸು ರಾಜ್ಯಾದ್ಯಂತ ಎಲ್ಲ ಇದೆಯಾ? ಹಾಂ, ಈವನ್ ನಾವು ಆಂಧ್ರದಲ್ಲೂ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದೀವಿ, ಚೆನ್ನೈಯಲ್ಲೂ ಅಂದರೆ ತಮಿಳ್ನಾಡಲ್ಲೂ ನಾವು ಮಾಡಿದ್ದೇವೆ. ಇಂಟ್ರೆಸ್ಟಿಂಗ್. ನಾಟ್ ಓನ್ಲಿ ಈವನ್ ಇನ್ ದ ಸೌತ್ ಇಂಡಿಯಾ ವಿ ಆರ್ ಡೂಯಿಂಗ್ ಪ್ರೆಸೆಂಟ್. ಸೌತ್ ಇಂಡಿಯಾ ಯಾವ ರೀತಿ ನಮ್ಮ ಬಿಲ್ಡಿಂಗ್ ಮಾಸ್ಟರ್ ಜಾಗಪ್ ಯಾವ ರೀತಿ ನಮ್ಮ ಸೌತ್ ಇಂಡಿಯಾ ಫುಲ್ ಸರ್ವಿಸ್ ಇದೆ, ಅದೇ ರೀತಿ ಅವ್ರದ್ದು ಇದೆ. ಸೊ ಏನೇ ಬೇಕಾದರೂ ಕೂಡ ನಾವು ಫೋನ್ ಮಾಡಿ, ಅವರು ನಂಬರ್ ಮಾಡಿ ಅಥವಾ ನಮ್ಮ ಇದಕ್ಕೆ ಮಾಡಿ, ಆ ಒಟ್ಟಿನಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಸ್ನೇಹಿತರೆ, ನೀವೇನೇನು ಸಾಯಿಲ್ ಟೆಸ್ಟ್ ಮಾಡಬೇಕಾದಲ್ಲಿ ಉಮೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಟೀಮ್ ಸಮೇತ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾರೆ. ಹಾಗೂ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಿಲ್ಡಿಂಗ್ ಮಾಸ್ಟರ್ ಚೆಕಪ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಟೀಮ್ ಸಮೇತ ಬಂದು ಎಲ್ಲವನ್ನು ಚೆಕ್ ಮಾಡಿ ಉತ್ತಮವಾದ ಸೊಲ್ಯೂಷನ್ನ ಕೊಡ್ತೀವಿ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಟೇಕ್ ಕೇರ್, ಬಾಯ್.